ಈಗ ಈ ನಮ್ಮ ಹಂಸ ಲೋಕ ಸಾಹಿತ್ಯ ಲೋಕ ಆಗುವಂತ ಸಮಯ. ಸ್ವಾಗತಿಸಿ ಪದ್ಮಶ್ರೀ ದೊಡ್ಡ ರಂಗೇಗೌಡರು ಸರ್ ಹಾಗೂ ಪ್ರೇಮ ಕವಿ ಕೆ ಕಲ್ಯಾಣ್ ಸರ್. ನಮಸ್ತೆ ಸರ್. ತಮ್ಮ ಆಗಮನ ಇವತ್ತು ನಮ್ಮ ವೇದಿಕೆಗೆ ಒಂದು ದೊಡ್ಡ ಭಾಗ್ಯ. ದೊಡ್ಡ ರಂಗೇಗೌಡರು ನಮ್ಮ ವೇದಿಕೆಗೆ ಬಂದಿರೋದು ಒಂದು ದೊಡ್ಡ ಭಾಗ್ಯ, ದೊಡ್ಡ ಪುಣ್ಯ. ಸ್ವಾಗತ, ಸುಸ್ವಾಗತ. ಕಲ್ಯಾಣ್ ಸರ್, ತಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಈ ಹಂಸ ಲೋಕಕ್ಕೆ ನಿಮ್ಮ ಆಗಮನ ಆಗಿದೆ. ಕಲ್ಯಾಣ್ ಸರ್, ನಿಮ್ಮ ಮಾತಿಂದ ಶುರು ಮಾಡೋಣ. ಹಂಸಲೇಖ ಸರ್ ಇಡೀ ಚಿತ್ರರಂಗಕ್ಕೆ ಒಂದು ದೊಡ್ಡ ಮೆರುಗು. ಅವರ ಸಾಧನೆ ಅನ್ನೋದು ನನಗೆ ಇವತ್ತಿಗೂ ಅರ್ಥ ಆಗದೆ ಇರೋ ಬೆರಗು. ಯಾಕೆಂದರೆ ಅಷ್ಟು ದೊಡ್ಡ ಸಾಧನೆ. ಅದಕ್ಕೊಂದು ಚಿಕ್ಕ ಉದಾಹರಣೆಯನ್ನು ಹೇಳ್ಬೇಕಂದ್ರೆ, ನಾನು ಹಂಸಲೇಖ ಸರ್ ಹತ್ರ ಶಿಷ್ಯವೃತ್ತಿ ಮಾಡುವಾಗ 17-18 ವಯಸ್ಸು, ಬೆಳಗ್ಗೆ 6 ಗಂಟೆಗೆ ಸರ್ ಮನೆಗೆ ಬರೋಕ್ಕೆ ಹೇಳ್ತಿದ್ರು. 6 ಗಂಟೆಗೆ ನಾನು ಸರ್ ಮನೆಗೆ ಹೋಗ್ತಿದ್ದೆ. ಲತಮ್ಮ ಹೇಳ್ತಿದ್ರು, ಮೇಲ್ಗಡೆ ಇದ್ದಾರೆ ಹೋಗಪ್ಪ ಅಂತ. ಫಸ್ಟ್ ಫ್ಲೋರ್ಗೆ ಹೋದರೆ 5:15ಗೆಲ್ಲ ಪಿಯಾನೋ ನುಡಿಸ್ತಾರೆ ಬೆಳಗಿನ ಜಾವ. ಅಲ್ಲಿಂದ 6 ಗಂಟೆಗೆ ಅವರ ಅಂಬಾಸಿಡರ್ ಕಾರ್ನಲ್ಲಿ ಸ್ಟುಡಿಯೋಗೆ ಹೋಗೋದು. ಅಲ್ಲಿಂದ ರಾತ್ರಿ 11 ಗಂಟೆ ತನಕ ನಾನು ನೋಡ್ತಿದ್ದ ಪ್ರತಿ ಕ್ಷಣ ಕೂಡ ಒಂದು ಆಶ್ಚರ್ಯದ ಕ್ಷಣಗಳು. ಏನಂದರೆ, ಆನ್ ಸ್ಪಾಟ್ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ರು, ಆನ್ ಸ್ಪಾಟಲ್ಲಿ ಹಾಡು ಬರೀತಿದ್ರು. ಅವ್ರು ಬರೆಯೋ ಹಾಡು ಎಷ್ಟೋ ಸತಿ ಅವ್ರು ಹೇಳೋದೆಲ್ಲ ಡಿಕ್ಟೇಟ್ ಮಾಡೋದೆಲ್ಲ ನಾನು ಫೇರ್ ಕಾಪಿ ಮಾಡಿಕೊಂಡು SPB ಸರ್, ಜಾನಕಿ ಅಮ್ಮ, ಚಿತ್ರಮ್ಮ ಅವ್ರಿಗೆಲ್ಲ ನಾನು ಅದನ್ನು ಹೇಳ್ತಿದ್ದೆ ಅವ್ರು ಬರ್ಕೊಳ್ಳೋದಕ್ಕೆ. ಅಲ್ಲಿ ನಾನು ನೋಡ್ತಿದ್ದೆ, ಪಲ್ಲವಿ ರೆಡಿ ಇರ್ತಿತ್ತು, ಚರಣ ಮೊದಲನೇ ಚರಣ ರೆಡಿ ಇರಲಿಲ್ಲ. ಅವ್ರು ಪಲ್ಲವಿ ಹಾಡೋಷ್ಟರಲ್ಲಿ ಮೊದಲನೇ ಚರಣ ರೆಡಿ ಆಗ್ತಿತ್ತು. ಮೊದಲನೇ ಚರಣ ಇಲ್ಲಿ ಇವರು ಬರೆದು ನಾನು ತೊಗೊಂಡೋಗಿ ಕೊಡೋಷ್ಟರಲ್ಲಿ 2ನೇ ಚರಣ ಈ ಕಡೆ ಇನ್ನೊಂದು ಚಟಿಲಿಂಗ್ ಕೊಡ್ತಾ ಇದ್ರು. ಆ ಥರ ಒಂದು ದಿವಸಕ್ಕೆ 2 ಹಾಡುಗಳು ಸಂಪೂರ್ಣ ವಾದ್ಯ ಸಂಯೋಜನೆ ಜೊತೆ ಅವತ್ತು ಒಂದೇ ದಿವಸದಲ್ಲಿ ದಿ ಬೆಸ್ಟ್ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ ಇರುವಂಥ ಮತ್ತು ವಿಷಯ ಇರುವಂಥ ಹಾಡುಗಳು, ದಿವಸಕ್ಕೆ 2 ಹಾಡುಗಳು ಸಂಪೂರ್ಣ ಸಂಗೀತ ಸಾಹಿತ್ಯವನ್ನು ಕಂಪ್ಲೀಟಾಗಿ ರೂಪಿಸಿಕೊಟ್ಟು ಇವತ್ತಿಗೂ ಕೂಡ ಆ ಹಾಡುಗಳು ಉಳ್ಕೊಂಡಿದೆ. ಆ ಥರ ಒಬ್ಬ ಜೀನಿಯಸ್ ಜೊತೆ ನಾನು ಶಿಷ್ಯವೃತ್ತಿ ಮಾಡಿದ್ದು ನಿಜವಾಗ್ಲೂ ನನಗೆ ತುಂಬ ತೃಪ್ತಿ ಇದೆ. ಅವರಲ್ಲಿ ಯಾವತ್ತೂ ನಾನು ದಣಿವು ಅನ್ನೋದು ನೋಡೇ ಇಲ್ಲ. ಯಾಕೆಂದರೆ ಪ್ರತಿ ಹಾಡಲ್ಲಿದ್ದು ಅವರ ದಣಿವು ಕಂಡೇ ಇಲ್ಲ ನಾನು. ಯಾಕೆಂದರೆ ಅವರ ದಣಿವು ಒಂದೊಂದು ಹಾಡಲು ಇತ್ತು. ಅದು ಕೊಟ್ಟಂಥ ಮೆರುಗು ನಿಜವಾಗ್ಲೂ ಕೂಡ ಬಹಳ ಆಶ್ಚರ್ಯ ಆಗುತ್ತೆ. ಹಂಸಲೇಖ ಸರ್ ಯಾವತ್ತೂ ಕೂಡ ಯಾವ ದೇವರಿಗೂ ಕೈ ಮುಗಿಬೇಡಿ ಸರ್. ಯಾಕೆಂದರೆ ನಿಮಗೋಸ್ಕರ ಪ್ರತಿ ಕ್ಷಣ ಪ್ರೇಯರ್ ಮಾಡೋ ನನ್ನಂಥ ಕೋಟಿ ಜನ ಇದ್ದೀವಿ. ನೀವು ಇನ್ನೂ 100 ಸಿನಿಮಾ ಮ್ಯೂಸಿಕ್ ಮಾಡಬೇಕು, ಇನ್ನೂ 400 ಸಿನಿಮಾ ಮ್ಯೂಸಿಕ್ ಮಾಡಬೇಕು, ಆ ಹಾಡುಗಳಿಗೆ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಒಂದು ಅಭಿಲಾಷೆ. ಸದಾ ನಿಮ್ಮ ಆಶೀರ್ವಾದ ಹಾರೈಕೆ ಇರಬೇಕು. ಥ್ಯಾಂಕ್ ಯು ಕಲ್ಯಾಣ್ ಸರ್, ಥ್ಯಾಂಕ್ ಯು ಸರ್. ಈಗಷ್ಟೇ ನಾನು ಹಂಸ ಲೋಕದೊಳಗೆ ಪ್ರವೇಶ ಮಾಡ್ತಾ ಅವರಿಗೆ ಒಂದು ಮಾತನ್ನ ಹೇಳಿದೆ, ಯು ಆರ್ ಎ ಲಿವಿಂಗ್ ಲೆಜೆಂಡ್ ಅಂತ. ಅಷ್ಟು ಅದ್ಭುತವಾದಂಥ ಪ್ರತಿಭೆಯನ್ನು ಉಳ್ಳಂಥವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಹಂಸಲೇಖ. ನಾನು ಅವರನ್ನು ಅರ್ಥ ಮಾಡ್ಕೊಂಡಿರೋದು ಹೀಗೆ, ಅವರ ಸಂಗೀತವನ್ನು ಕೇಳ್ತಾ ಹೀಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅತ್ಯದ್ಭುತವಾದಂಥ ಸ್ವರ ಸಂಯೋಜಕರು ನಮ್ಮ ಹಂಸಲೇಖ ಅವರು. ಸನ್ನಿವೇಶಕ್ಕೆ ತಕ್ಕ ಹಾಗೆ ಹಾಡು ಮಾಡುವುದರಲ್ಲಿ ನಿಸ್ಸೀಮರು. ಪಂಡಿತರನ್ನು ಪಾಮರರನ್ನು ಒಟ್ಟಿಗೆ ರಂಜಿಸುವ ಸಾಮರ್ಥ್ಯವನ್ನು ಉಳ್ಳಂತ ಒಬ್ಬ ಸಂಗೀತದ ಜೀವಿ. ಹೊಸ ಹೊಸ ವಿನ್ಯಾಸಗಳತ್ತ ಹೊರಳಿದವರು, ನಾವೀನ್ಯತೆಯನ್ನ ಸೃಷ್ಟಿಸಿದವರು ನಮ್ಮ ಪ್ರೀತಿಯ ಹಂಸಲೇಖ ಅವರು. ಮಾಧುರ್ಯಕ್ಕೆ ಹೆಸರಾದವರು ನಮ್ಮ ಹಂಸಲೇಖ. ಲೀಲಾಜಾಲವಾಗಿ ಪ್ರಾಸವನ್ನ ಕೂಡಿಸುವವರು ಅವರು. ಹೊಸ ಹೊಸ ಪದಗಳನ್ನ ಟಂಕಿಸಬಲ್ಲ ಪ್ರತಿಭಾವಂತ. ನಾನು ಯಾವಾಗಲೂ ನನ್ನ ಮಗನಿಗೆ ಹೇಳ್ತಾ ಇರ್ತೀನಿ, ಗಾಳಿ ಬೀಸಿದಂತೆ ಹಾಡನ್ನು ಮುನ್ನಡೆಸಬಲ್ಲವರು ನಮ್ಮ ಹಂಸಲೇಖ ಅವರು. ನಮ್ಮ ಅನೇಕ ನಿರ್ಮಾಪಕರುಗಳನ್ನು ಸಂಗೀತದಿಂದ ಯಾರಾದರೂ ಒಬ್ಬ ವ್ಯಕ್ತಿ ಗೆಲ್ಲಿಸಿದ್ರೆ ಅದು ಹಂಸಲೇಖ ಮಾತ್ರ. ನಮ್ಮ ಇಡೀ ದಕ್ಷಿಣ ಭಾರತದ ಸಂಗೀತ ಶ್ರೇಷ್ಠ ನಿರ್ದೇಶಕ ಇಳಯರಾಜರಂತೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ಮಿಂಚಿ ಮಿನುಗಿದವರು ನಮ್ಮ ಹಂಸಲೇಖ. ಯಾವ ಹಾಡು ನಿಮಗೆ ಬಹಳ ಇಷ್ಟ ಅಂತ ಏನಾದರೂ ನನ್ನನ್ನು ನೀವು ಕೇಳಿದರೆ, ಮೊಟ್ಟ ಮೊದಲು ನಾನು ಅವರಿಗೆ ಶರಣಾದದ್ದು ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂದೇಶ. ಆ ಹಾಡಿನ ಮುಖಾಂತರವಾಗಿ ನಾನು ಹ್ಯಾಟ್ಸ್ ಆಫ್. ಅವರಿಗೆ ಎಷ್ಟೊಂದು ಕನ್ನಡಾಭಿಮಾನ ಅಂತ ಅಂದರೆ ಅಷ್ಟಿಷ್ಟಲ್ಲ ಬಿಡಿ, ನಮ್ಮೆಲ್ಲರ ಕನ್ನಡಾಭಿಮಾನವನ್ನು ಮೀರಿದಂಥ ಕನ್ನಡಾಭಿಮಾನ ಅವರಿಗಿದೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಆ ಒಂದು ಹಾಡು ಸಾಕು. ಕನ್ನಡಕ್ಕೆ ನಾನು ಹೇಗೆ ಬದ್ಧ ಅನ್ನುವುದನ್ನ ಒಬ್ಬ ಸಂಗೀತ ನಿರ್ದೇಶಕರು ತಮ್ಮ ಹಾಡಿನ ಮುಖಾಂತರವಾಗಿ ಅಲ್ಲಿ ಹೇಳಿದ್ದಾರೆ. ಆದ್ರಿಂದಲೇ ಅಷ್ಟೊಂದು ಜನಪ್ರಿಯತೆಯನ್ನ
ಅದು ಪಡೆದದ್ದು. ಇನ್ನು ಕೊನೆಯದಾಗಿ ಹಂಸಲೇಖ ಅಂದರೆ ಅದು ಸ್ನೇಹ, ಪ್ರೀತಿ, ವಿಶ್ವಾಸಗಳ ಕಿರೀಟ ಇದ್ದ ಹಾಗೆ. ಇಂಥ ಅತ್ಯದ್ಭುತವಾದಂಥ ಹಾಡುಗಳನ್ನು ಕೊಟ್ಟಂಥ ಹಂಸಲೇಖಗೆ ಕನ್ನಡ ನಾಡಿನ 7 ಕೋಟಿ ಜನರ ಪರವಾಗಿ ಅಭಿನಂದನೆಯನ್ನು ನಾನು ಕೇಳೋದಕ್ಕೆ ಇಷ್ಟಪಡ್ತೇನೆ. ಅಷ್ಟು ದೊಡ್ಡ ಬರಹಗಾರರು ಮಹಾಗುರುಗಳೇ. ನಿಮಗಾಗಿ ಅಚ್ಚುಕಟ್ಟಾಗಿ ಅಭಿಮಾನದ ಮಾತುಗಳನ್ನ ಬರೆದು ಅದನ್ನ ಕೂತು ದೇವರ ಮುಂದೆ ನಾಮಗಳನ್ನ ಪಠಿಸೋ ಹಾಗೆ ಮಹಾಗುರುಗಳ ಮುಂದೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಪ್ರೀತಿಯಿಂದ ಮಗು ತರ ಅದನ್ನ ಹೇಳಿದ್ದಾರೆ. ನಿಜವಾಗ್ಲೂ ಅವರ ದೊಡ್ಡತನಕ್ಕೆ ನಮ್ಮೆಲ್ಲರ ಕಡೆಯಿಂದ ಒಂದು ಎದ್ದು ನಿಂತು ಚಪ್ಪಾಳೆಗಳ ಗೌರವ. ಅಪ್ಪಾಜಿ, ಸರಿಗಮಪ ಲಿಟಲ್ ಚಾಂಪ್ಸಿಗೆ ನೀವು ಬಂದು ನೀವೆಷ್ಟು ಇಲ್ಲಿ ಎಂಜಾಯ್ ಮಾಡಿದ್ರಿ ಈ ಸಂದರ್ಭದಲ್ಲಿ ಬಂದು? ನವೆಂಬರ್ ಬಂದ್ರೆ ಕನ್ನಡದ ಬಗ್ಗೆನೇ ಮಾತಾಡ್ತೀವಿ. ಹೌದು, ಹಂಸಲೋಕ ಬಂದ್ಮೇಲೆ ಹಂಸಲೇಖ ಅವ್ರ ಬಗ್ಗೆನೇ ಮಾತಾಡ್ತೀವಿ. ಇನ್ನು ಕನ್ನಡ ಇರೋವರೆಗೂ ಹಂಸಲೇಖ ಅನ್ನೋರು ಸಿನಿಮಾ ಇಂಡಸ್ಟ್ರಿ ಇರೋವರೆಗೂ ಅವ್ರೊಬ್ರು ಸಂಗೀತಗಾರರು ಹಾಗೆ ಉಳ್ಕೊಂಡಿರ್ತಾರೆ. ಮಾಮ, ಒಂದು ಸಲ್ಯೂಟ್ ಮಾಮ ನಿಮ್ಗೆ. ಇವತ್ತು ಇಲ್ಲಿ ಬಂದಿದ್ದು ನನಗೆ ನನ್ನ ಜೀವನದಲ್ಲಿ ಯಾವ ಥರ ನಾನು ಚೇರ್ ಮೇಲೆ ಕುತ್ಕೊಂಡಾಗ ಈ ದಿನ ನನಗೆ ಕಾಡ್ತಾ ಇರುತ್ತೆ. ಎಂಥ ಕಾರ್ಯಕ್ರಮ ನಾನು ಕರೆದು ಬಿಟ್ರೆ ಅಂತ. ಸೊ ನಿಮಗೆಲ್ಲ ನನ್ನ ನಮಸ್ಕಾರ. ಥ್ಯಾಂಕ್ ಯು ಅಪ್ಪಾಜಿ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಆಗಮಿಸೋದಕ್ಕೆ. ಥ್ಯಾಂಕ್ ಯು. ನಾಗಾಭರಣ ಸರ್. ಇವನಾರವ ಎಂದೆಣಿಸದಿರಯ್ಯ, ಇವ ನಮ್ಮವ ಎಂದೆಣಿಸಯ್ಯ ಎನ್ನುವ ಈ ಕಲೆಯ ಕಲಾವಿದ ಇದಾನಲ್ಲ, ಅದು ಸಾಕ್ಷಾತ್ಕಾರವಾಗಬೇಕಾಗಿರೋದು ಇಂತಹ ಸಂಗೀತ ಬ್ರಹ್ಮರ ಜೊತೆಯಲ್ಲಿಯೇ. ಅದನ್ನು ಅವರು ಮಾಡ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ನಮಸ್ಕಾರ. ನೀವಿಬ್ಬರು ಸೇರಿ ಮಹಾಗುರುಗಳನ್ನ ಸಂಭ್ರಮಿಸಿದ್ದೀರಾ. ಈಗ ಮಹಾಗುರುಗಳ ಕೈಯಾರೆ ಈ ಒಂದು ಪ್ರೀತಿಯ ಕಾಣಿಕೆಯನ್ನ ತಾವು ಸ್ವೀಕರಿಸಬೇಕು ಅನ್ನೋದು ನಮ್ಮೆಲ್ಲರ ಆಸೆ.